ಚೆನ್ನಾಗಿರ್ಬೇಕು ಕಣೆ. ಮನೆಯಾಗೆ ಎಲ್ಲರೂ ಚೆನ್ನಾಗಿದ್ರೆ ಕಣೆ ಚಂದ. ನೋಡಿ ಇವಾಗ ಒಂಥರ ನನಗೆ ನೆಮ್ಮದಿ ಆದಂಗೆ ಆಯ್ತು ರಾತ್ರಿ ಎಲ್ಲ ನಿನ್ನ ಜೊತೆಗೆ ಇರೋದಕ್ಕೂ. ನೋಡು ಒಂಥರ ನಾನು ಈಗ ಒಂಟಿ ಆದ್ನಲ್ಲಪ್ಪ ಅಂತ ನೀನು ಒಂಟಿ ಆದೆ ಅಂತ ನಿನಗೂ ಒಂದು ಕಡೆಗೆಲ್ಲ ನಮ್ಮ ಅಯ್ಯಪ್ಪ ಇಲ್ಲ ನೋಡು, ನಮ್ಮ ಅಯ್ಯಪ್ಪ ನೋಡಿರ ಅಲ್ಲೈತೆ ಅಂತ ನಿನಗೂ ಎಲ್ಲ ಒಂದು ಕಡೆಗೆ ಅನ್ಸೋದು, ನನಗೂ ಎಲ್ಲ ಒಂದು ಕಡೆಗೆ ನೋಡಪ್ಪ ನನ್ನ ಹೆಂಡ್ತಿ ಅವಳು ಯಾಕಪ್ಪ ಇಂಥ ಬುದ್ಧಿ ಕಲ್ತ್ಲು, ಯಾಕಪ್ಪ ಹಿಂಗೆ ಎಂಬುದು ಏನೋ ಒಂಥರ ಪ್ರೀತಿ ಇದ್ದೇ ಇರುತ್ತಲ್ಲ ಮನಸ್ಸಿನಾಗ. ಹ್ಞೂ ಇರುತ್ತಪ್ಪ. ನೋಡು ಈಗ ನಾನು ಇಲ್ಲೇ ಇದ್ರೂ ಒಂಥರ ನೆಮ್ಮದಿಯಾಗಿದ್ದೀನಿ. ಹೆಂಗ ನೀನು ರಾತ್ರಿ ಅಡುಗೆ ಮುದ್ದೆ ಮಾಡಿ ಕಿತ್ಕೆ ಗರ್ಮ ಹೊಟ್ಟೆ ತುಂಬ ಉಂಡೆ, ಹೊಟ್ಟೆ ತುಂಬ ಉಂಡು ಹೆಂಗೋ ಇಬ್ಬರು ಖುಷಿ ಖುಷಿಯಾಗಿ ಮಾತಾಡ್ತಾನ ಇದ್ದೀವಿ, ಚೆನ್ನಾಗಿದ್ದೀವಿ. ಹೆಂಗೆ ಯಾವ ವಯಸ್ಸಾದ್ರೇನು ಗಂಡ ಹೆಂಡತಿ ಚೆನ್ನಾಗಿರ್ಬೇಕು. ಒಟ್ಟಿನಲ್ಲಿ ಗಂಡ ಹೆಂಡತಿ ಎಂಬುದು ಮದುವೆ ಆದಾಗಿಂದ ಹಿಡಿದು ಸಾಯೋವರೆಗೂ ಒಬ್ಬರಕ್ಕೆ ಇಬ್ಬರು ಒಬ್ಬರಾದ್ರೂ ಇಲ್ದಂಗೆ ಆಗೋವರೆಗೂ ಗಂಡ ಹೆಂಡತಿ ಚೆನ್ನಾಗಿರ್ಬೇಕು ಅಂಬೋದು ಎಲ್ಲರಿಗೂ ಆಸೆ ಇದ್ದೇ ಇರುತ್ತಲ್ಲೇನಪ್ಪ. ನನಗೆ ಅಂತಲ್ಲ, ಎಲ್ಲರಿಗೂ ಅಷ್ಟೇ. ಎಲ್ಲ ಹೆಂಡ್ತಿರ್ಗೂ ಭಾಳ ಆಸೆ ಇರುತ್ತೆ ಗಂಡನ ಮೇಲೆ, ಗಂಡನಿಗೆ ಅಷ್ಟೇ ಹೆಂಡತಿ ಮೇಲೆ ಭಾಳ ಪ್ರೀತಿ ಇರುತ್ತೆ. ಗಂಡ ಹೆಂಡತಿ ಸಂಬಂಧ ಅಂಬೋದು ಭಾಳ ವಿಶೇಷವಾಗಿದ್ದ ಅಲ್ಲೇನಪ್ಪ. ನನಗೆ ಈಗ ಅನ್ನಿಸ್ತೈತೆ, ಅಲ್ಲ ಈಗ ಅರ್ಥ ಆಗ್ತೈತೆ ಕಣಪ್ಪ, ಏನು ಮಾಡೋಣ ಬಿಡತ್ತೆ. ಹೆಂಗಾತ ಸೌಡಮ್ಮ ಅತಿ ಬೀಜ ಊರಕ್ಕೆ ಕರ್ಕೊಂಬಂದು ಹೆಂಗೆ ಇಬ್ರು ಒಂದು ಮಾಡ್ತಾತ್. ಇಬ್ರು ಚೆನ್ನಾಗಾದ್ವತ್ತ. ಅಲ್ಲ ಇವಾಗ ಕೋಳಿ ಕಟ್ ಮಾಡಿಸ್ಕೊಂಬತ್ತೀನಿ, ಒಂದು ಕೋಳಿ ಸಾರ ಮಾಡು. ಅವರು ಇವತ್ತಿನ ಬರಲ್ಲಂತೆ, ಇನ್ನೂ 2-3 ದಿನ ಲೇಟ್ ಅನಿಸುತ್ತೆ ಸ್ವಾತಿನೂ ಜೀವನ ಇಬ್ಬರು ಬರೋಕ್ಕೆ. ಅದಕ್ಕೆ ಕೋಳಿ ಕಟ್ ಮಾಡಿಸ್ಕೊಂಬತ್ತೀನಿ ಕೋಳಿ ಸಾರು ಮಾಡು, ನೀನು ಚೆನ್ನಾಗಿ ಮಾಡ್ತೀವಿ ಕೋಳಿ ಸಾರು. ಸರಿ ಆಯ್ತು ಹೇಳಪ್ಪ. ನಾನು ಊರಕ್ಕೆ ಹೋಗಲ್ಲ, ಊರಗಳ ಮನೆಯೆಲ್ಲ ಬೀಗ ಹಾಕ್ಕೊಂಡು ಬಟ್ಟೆ ಗಿಟ್ಟೆ ಎಲ್ಲ ತಗೊಂಡು ಹೀಗೆ ಬರ್ತೀನಿ, ಹೇಳ್ತೀನಿ, ಇಲ್ಲೇ ಇರ್ತೀನಿ. ಅವ್ರು ಬರೋವರೆಗೂ ಸುಮ್ಮನೆ ಇಲ್ಲೇ ಇರ್ತೀನಿ. ಅತ್ತಿನೇ ಮಾಡೋಣ. ಆ ಮನೆಯಾಗ ಹಂಗೆ ಕಣಪ್ಪ, ನಮ್ಗೆ ಯಾಕೋ ಬೋಲಿ ಎಡವಟ್ಟುಗಳು ಆಗ್ತವೆ. ಆ ಮನೆ ಸವಾಸನೆ ಬೇಡ, ಸುಮ್ಮನೆ ಬೇಗ ಹಾಕ್ಕೊಂಡು ಅದೇ ಬರ್ತೀನಿ. ಅವಳು ಜೀವಿತನ ಬಗ್ಗೆ ನಾವು ಯಾತ ತಲೆ ಕೆಡ್ಸ್ಕೊಂಡ್, ಯಾರ ಬಗ್ಗೆನೂ ನಾವು ಯಾತ ತಲೆ ಕೆಡ್ಸ್ಕೊಂಬದು ಬೇಡ. ಸುಮ್ಮನೆ ಚೆನ್ನಾಗಿ ಕಿತ್ಕೊಂಡು ಹೋಗೋಣ, ಏನು ಮಾಡೋಣ ಅತ್ತ. ನೀನು ಉಲ್ಟ್ಕೆ ಬಾ, ಸುಮ್ಮನೆ ಮನುಷ್ಯನ ಉಲ್ಡಾಡನ್ ಬಿಸ್ತಾತೀನಿ ಮಾಡೋಣ. ನಮ್ಮ ಬಿಸಿಲು ಹೊಲ್ದಾಗ ಯಾವ ಬದುಕು ಇಲ್ಲ, ಏನಿಲ್ಲ. ಬಿಸಿಲು ಇವತ್ಕು ಸೊಪ್ಪು ಒಯ್ದಿಲ್ ಗುಂಡಪ್ಪ, ಬಿಸಿಲು ಸ್ಯಾನೆ ಕಣಣ, ಸೊಪ್ಪು ಬರಲ್ಲ. ಸುಮ್ಮನೆ ಯಾಕೆ ಒಯ್ದು ಲಾಸ್ ಮಾಡ್ಕೊಂಬನ ಬಿಡು 1-2 ದಿನ ಅಂತೇಳಿ ಸೊಪ್ಪು ಒಯ್ದಿಲ್ಲ. ಇವು ಅಡಿಕೆ ಗಿಡ ಪ್ಯಾಕೆಟ್ ಮಾಡೋ ಇದ್ದಾವೆ. ನಾಳೆ ನಾಡ್ದಾಗೆ ಪ್ಯಾಕೆಟ್ ಮಣ್ಣು ಹೊಡಿಬೇಕು. ಮಣ್ಣು ಹೊಡ್ಸೋಕೆ ಕೇಳಿದ ನನ್ನ ಗುಂಡಪ್ಪ, ಮಣ್ಣೆ ನಾನು ಹೊಡ್ಸಿದೆ, ಅಡಿಕೆ ಗಿಡ ಪ್ಯಾಕೆಟ್ ಮಾಡೋದಿರುತ್ತೆ. ಇಲ್ಲೇ ಇಬ್ರು ಬದುಕು ಮಾಡ್ಕೊಂಡು ಸಂಬಳ ಕೊಡ್ತಾರತ್ತ. ನಮಗೆ ಓಟು ಬೇಕಾ ಇವತ್ತು ಬದುಕು ಮಾಡಿರಿ, ಇವತ್ತೇ ಕೂಲಿನ ದುಡ್ಡು ನಮಗೆ. ಇವತ್ತು ನಾವು ಹೊಲ್ದಗಳಿಗೆ ಬದುಕು ಮಾಡಿದ್ದೀವಿ ಅಂದ್ರೆ ಇವತ್ತೇ ದುಡ್ಡು. ಹಂಗೆ ಒಳ್ಳೆ ಗೌರ್ಮೆಂಟ್ ಸಂಬಳ ಬಂದಂಗೆ ಬರುತ್ತೆ ನಮಗೆ ಬದುಕು ಮಾಡಿರಿ ಇಲ್ಲಿ. ಅದಕ್ಕೆ ಅತ್ತ ಸುಮ್ಮನೆ ಇಲ್ಲೇ ಬದುಕು ಮಾಡ್ಕೊಂಡು ಇಲ್ಲೇ ಚೆನ್ನಾಗಿ ಕಿತ್ಕೊಂಡು ಹೋಗೋಣತ್, ಯಾವುದು ತೊಂದರೆ ತಾಪತ್ರ ಇರಲ್ಲತ್ತ. ಕಣಪ್ಪ ಬಿಸಿಲು ಬಿಡು. ಬಾ ಹೆಂಗ ನಿಮ್ದೇಗೈತಪ್ಪ ಇಲ್ಲ ಒಂಥರ ಅದಕ್ಕೆ ಮತ್ತು ನೀನು ಹಿಂಗಿರೋದು. ಒಂದಿಟ ಇದು ಹಳೆಯದು ಇದಾಗಿದ್ರು, ಹಳೆ ಗುಡಿಸ್ಲಾಗಿದ್ರು ಹೊಲ್ದಾಗೆ ಎಷ್ಟು ನೆಮ್ಮದಿ ಐತೆ. ಅದಕ್ಕೆ ಮತ್ತೆ ಹೊಲ್ದಾಗೆ ಬೋಲ್ ನೆಮ್ಮದಿ ಅಂತ ಹೇಳ್ತಾರೆ. ಯಾಕೆಲ್ಲ ಇವಾಗ ಹೊಲ್ದಾಗಿರೋಕ್ಕೆ ಇಷ್ಟಪಡ್ತಾರೆ ಅಂದರೆ ಇದಕ್ಕೆ ಮತ್ತೆ ಒಂಥರ ನೆಮ್ಮದಿ ವಿಶಾಲವಾಗೈತೆ. ಯಾವ ತೊಂದರೆ ಇಲ್ಲ, ಏನಿಲ್ಲ, ಚೆನ್ನಾಗಿತ್ತು. ಒಂಥರ ಮನಸ್ಸಿಗೇನೋ ಒಂಥರ ಸಮಾಧಾನ, ಏನು ಕಿರಿಕಿರಿ ಇರಲ್ಲ, ಏನಿರಲ್ಲ, ಯಾರ್ದು ಏನೋ ಸಮಸ್ಯೆ ಇರಲ್ಲ. ಮತ್ತು ಹೆಂಗೆ ನೆಮ್ಮದಿಗಿರ್ಬೋದತ್ತ. ಮತ್ತೆ ನೋಡು, ಇಲ್ಲಿ ಹೊಲ್ದಾಗ ಏನು ಕಿರಿಕಿರಿ ಇಲ್ಲ, ಏನಿಲ್ಲ, ಆರಾಮಾಗಿ ತಣ್ಣಗಿರುತ್ತೆ. ಅದಕ್ಕೆ ಮತ್ತೆ ಇಲ್ಲಿ ಇವಾಗ ಬೆಂಗಳೂರು ಕಡೆಯಿಂದ ಎಲ್ಲ ಬಂದು ಬೆಂಗಳೂರಾಗ್ಲಾರೆಲ್ಲನ ಅಲ್ಲಿ ಬೆಂಗಳೂರಾಗ ಇದ್ದು ಸಾಕಾಗಿರುತ್ತೆ ಅವ್ರಿಗೆ. ಅಲ್ಲೊಂಥರ ಏನಿದ್ರು ಬರೀ ನೋಡಿದ್ರು ಮನೆ, ಬಿಲ್ಡಿಂಗು, ಬರೀ ಫ್ಯಾಕ್ಟ್ರಿಗೆ ಹೋಗು, ಮನೆಗೆ ಬರೀ ಕಾರು, ಬಸ್ಸು, ಲಾರಿ, ಬರೀ ಇಂಥವೇ ಸೌಂಡು ಬೇರೆನೇ. ಅಲ್ಲೆಲ್ಲನ ಬಸ್ ಸ್ಟ್ಯಾಂಡಾಗೆಲ್ಲ ನೋಡಿ ಅವ್ರಿಗೆ ಸಾಕಾಗಿರುತ್ತೆ. ಅದಕ್ಕೆ ಇವಾಗ ಬೆಂಗಳೂರು ಕಡೆಗಳೆಲ್ಲ ಬಂದು ಇಲ್ಲಿ ಎಲ್ಲ ಹೊಲ ತಗೊಂಡು ಯಾಕೆ ಇಲ್ಲಿ ಶನಿವಾರ ಭಾನುವಾರ ಬಂದು ಇಲ್ಲಿದ್ದು ಹೋಗ್ತಾರೆ ಅಂದರೆ ಇದಕ್ಕೆ ಮತ್ತೆ ಹೊಲ್ದಾಗ ಅವ್ರಿಗೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ, ಏನೋ ಒಳ್ಳೆ ವಾತಾವರಣ ಸಿಗುತ್ತೆ, ಒಳ್ಳೆ ಗಾಳಿ ಸಿಗುತ್ತೆ ಅಂತ ಬಂದು ಇದ್ದು ಹೋಗ್ತಾರೆ. ಇದು ನಾವು ಒಳ್ಳೆ ಇದಿರ್ಬೇಕಾದ್ರೆ ನಾವು ಯಾಕೆ ಹೋಗ್ಬೇಕು ಅಲ್ಲಿ ಸುಮ್ಮನೆ. ನಾನು ಅದಕ್ಕೆ ಹೊಲ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಇನ್ನು. ಹೆಂಗತ್ತ ನಾವು ಈಗ ಗುಂಡಪ್ಪ ಬೇಡ ಅಂಬತ್ತಕ, ಗುಂಡಪ್ಪನ ಬಸಣ್ಣ ಬೇಡ, ನಮ್ಮ ಹೊಲ್ದಾಗ ಇರಬೇಡ ಅಂತ ಒಂಬತ್ತಕಲೂ ಇಲ್ಲಿರೋದೆಯ ಸುಮ್ಮನೆ ಓಟು ಯಾವ ತಲೆ ಕೆಡಿಸಿ ಮಲ್ಕಣೆ ಮಾರವ ನಾನು. ನಾನೇ ಕಣಪ್ಪ ನಿನಗೆ ಇಲ್ಲದೆಲ್ಲ ಮನಸ್ಸಿಗೆ ಬೇಜಾರ ಮಾಡಿದ್ದು. ಬೇಡತ್ತ, ಏನು ಮಾಡೋಕ್ಕಾಗತ್ತ, ಆಗೋದಾತಲ್ವೇ. ಇನ್ಮೇಲೆ ನಾನು ಚೆನ್ನಾಗಿ ಕಿತ್ಕೊಂಡು ಹೋಗೋಣ. ನನಗೆ ಇಲ್ಲಿ ನೋಡಪ್ಪ ರಾತ್ರಿ ಎಲ್ಲನ ನಿನ್ನ ಜೊತೆಗೆ ಇದ್ದಿಟ್ಕೊ, ನಿನ್ನ ಜೊತೆ ಮಾತಾಡ್ಕೊಂಡು ಕೂಕೊಂಡು ನಿನ್ನ ಮಾತಾಡಿಸ್ಕೊಂಡು ನಿಜವಾಗ್ಲೂ ನನಗೆ ಭಾಳ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು, ನೆಮ್ಮದಿ ಆಯ್ತು ಒಂಥರ. ನಾನೇನೋ ಅಂದ್ಕೊಂಡೆ ನೋಡು. ಈಗ ನೀನು ದುಡಿಯೋದು ನನಗೆ ಅರ್ಥ ಆಗ್ತಿರ್ಲಿಲ್ಲ ಅವಾಗ. ಏನು ಮಾಡೋದು, ನೀನು ದುಡ್ಕೊಂಬರೋದಕ್ಕೆ ಅವಾಗ ನಮ್ಮ ಮನೆಯಾಗ ನಡೀತಿದ್ದಿಲ್ಲ ಅಂದರೆ ಅದನ್ನ ನಡೀತಿರ್ಲಿಲ್ಲ. ಅದಕ್ಕೆ ಮತ್ತೆ ಮನೆಯಲ್ಲಿ ಯಾರು ನಮಗೆ ದುಡಿತಾರೋ, ಯಾರು ದುಡ್ದಾಕ್ತಾರೋ ಅವ್ರತಾಗೆ ನಾವು ಚೆನ್ನಾಗಿರಬೇಕು, ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮನ್ನು ಅವ್ರು ಚೆನ್ನಾಗಿ ನೋಡ್ಕೊಂತಾರೆ ಎಂಬುದು. ದುಡಿಯೋ ಅಂತ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ನೀನು ದುಡಿಯೋದ್ರಿಂದ ನಾನು ನಿನ್ನ ನೆಗ್ಲೆಕ್ಟ್ ಮಾಡಿದೆ, ನಿನ್ನ ಒಂಥರ ಏನೋ ನಿನ್ನ ಮರ್ಯಾದೆ ಕೊಡ್ದಂಗೆ, ನಿನಗೇನೋ ಒಂಥರ ಮಾತಾಡೋದು ಹಂಗೆಲ್ಲ ಮಾಡಿದೆ ನಾನು. ಈಗ ಅನ್ನಿಸ್ತೈತೆ ಮನೆಯಾಗ ಯಾರು ನಮ್ಗೆ ದುಡ್ದು ಹಾಕ್ತಾರೆ, ಯಾರು ನಮಗೆ ಮನೆಯಾಗೆಲ್ಲ ತಂದು ಹಾಕ್ತಾರೆ, ಗಂಡ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ಲರನ್ನೂ ನಾವು ಚೆನ್ನಾಗಿ ನೋಡ್ಕೋಬೇಕು. ಆದ್ರಾಗೂ ಈಗ ನೀನೊಂಥರ ನಮ್ಮ ಮನೆಗೆ ಪಿಲ್ಲರ್ ಇದ್ದಂಗೆ, ಒಂಥರ ಆಧಾರ ಸ್ತಂಭ.
ನಿನ್ನಿಂದನೇ ನಮ್ಮ ಮನೆ ಎಲ್ಲನ ನಡೀತಾ ಇದ್ದಾಗ ಹಂಗೆ ಅಷ್ಟು ನಾವು ನಿನಗೆ ಇದು ಮಾಡಿದ್ವಿ ಮನಸ್ನಾಗ ಏನೋ ಇಕ್ಕೆ ಬೇಡ ಕಣಪ್ಪ ನಾವು ಸಜೀವನ ಶುರು ಮಾಡ್ದಂಗೆ ಮಾಡೋಣ. ಮತ್ತು ಇವಾಗ ಹೊಸ ವರ್ಷ ಏಪ್ರಿಲ್ ತಿಂಗಳಂದರೆ ಹೊಸ ವರ್ಷ ಅಂತೀವಿ ಬ್ಯಾಂಕ್ಗಳಿಗೂ ಎಲ್ಲ ಮಾರ್ಚ್ ಎಂಡ್ ಎಲ್ಲ ಅದು ಮಾರ್ಚ್ ಎಂಡಿಗೆ ಏನಿದ್ರು ಹಳೆ ಲೆಕ್ಕ ಎಲ್ಲ ಮುಗ್ದೋಗ್ಬಿಡುತ್ತಂತೆ. ಇವಾಗ ಏಪ್ರಿಲ್ಗೆ ಹೊಸ ವರ್ಷ ಅಂತೆ. ಹೊಸ ವರ್ಷ ಅಲ್ಲ, ಅದಕ್ಕೇ ಹೊಸ ವರ್ಷದಿಂದ ನಾವಿಬ್ಬರು ಹೊಸ ವರ್ಷ ಶುರು ಮಾಡ್ದಂಗೆ ಆಗೇ ಇದ್ಬಿಡು. ಏಪ್ರಿಲಿಂದ ನಾವೇ ಹೊಸ ವರ್ಷ ಶುರು ಮಾಡ್ದಂಗೆ ಆಗುತ್ತೆ. ಹಬ್ಬ ಬೇರೆ ಆಯಿತು, ಯುಗಾದಿ ಹಬ್ಬ ಎಲ್ಲ ನಮಗೆಲ್ಲ ಇವಾಗ ಹೊಸ ವರ್ಷ ಆದಂಗೆ ಆಗೈತಿ. ಏನು ಮಾಡೋಣತ್ ಆಗದಾಯ್ತತ್ ಚೆನ್ನಾಗಿತ್ತು ಕಣುವಾಗ. ಮರಮ ಮರಮ ಸೊಡಮ್ ಬಂತು ಅನ್ಸುತ್ತೆ. ಸೊಡಮ್ಮ ಬಾ ಕೂತ್ಕ ಬಾ. ಹತ್ತಿ ಬೀಜ ಸಾಲು ಬಂದಿದ್ವಲ್ಲ ತೋರ್ಸಾನೇನ ಅಂತ ನಾನು ಇನ್ನೊಂದು 4 ಸಾಲಿಗೆ ತೋರ್ಸಾನ ಅಂತಿದ್ದೆ ಕಣಮ್ಮ. ಅದಕ್ಕೆ ತೋರಿಸಿದ್ರು ಅದು ಬೈನ ಊರಾನ ಅಂತ ಹೇಳೋಗನ ಅಂತ ಬಂದೆ. ಹಂಗೆ ಮಾಡೋಣ ಹೇಳಿ ಊರಕ್ಕಾಗುತ್ತೆ ಬೈನಾಗ ತೋರಿಸು ಬೈನಾಗ ಊರಕ್ಕಾಗುತ್ತೆ. ಹೆಂಗತ್ತ ಹತ್ತಿ ಬೀಜ ಊರಾಗ ಕರ್ಕೊಂಬಂದು ಹೆಂಗತ್ತ ಇವಾಗ ಚೆನ್ನಾಗಿ ನಾನು ನನ್ನ ಗಂಡ ಚೆನ್ನಾಗಿ ಆದ್ವತ್ತ. ಹೆಂಗ ಚೆನ್ನಾಗಿ ಆದ್ರೆ ಬಿಡು, ಗಂಡ ಹೆಂಡತಿ ಇಬ್ರು ಚೆನ್ನಾಗಿತ್ಕೊಂಡು ಚೆನ್ನಾಗಿದ್ರೆ ಸಾಕತ್ತ. ಏನೋ ನಾನು ನಮ್ಮ ಅಯ್ಯಪ್ಪ ನಾವು ಎಲ್ಲ ದೂರ ಇದ್ವಿ, ಅದಕ್ಕೆ ನೀವು ಹತ್ರ ಚೆನ್ನಾಗಿರ್ಲಿ, ನಾವು ಅವಾಗ ದೂರ ಆಗಿದ್ವಿ ನಾನು ನಮ್ಮ ಅಯ್ಯಪ್ಪ. ಇವಾಗ ನಾವು ಚೆನ್ನಾಗಿದ್ದೀವಲ್ಲ ಅದಕ್ಕೆ ನೀವು ಚೆನ್ನಾಗಿರ್ಲಿ ಅಂತ ಏನೋ ಹೇಳಿ ಚೆನ್ನಾಗಿರ್ಲಿ ಅಂತ ಹೇಳಿದ್ವಮ್ಮ. ಹೆಂಗ ಏಳು ಕರ್ಕೊಂಬಂದು ಸೊಡಮ್ಮ ನಮ್ಮ ಅಯ್ಯಮ್ಮಗೂ ಚೆನ್ನಾಗಿ ಬುದ್ಧಿ ಬಂದೈತತ್ತ. ರಾತ್ರಿ ಹೆಂಗ ಇಲ್ಲೇ ಮುದ್ದೆ ಮಾಡಿಕೊಂಡು ಇಲ್ಲೇ ಇದ್ಲತ್ತ, ಹೊಲ್ದಾಗ ಇರ್ತೀನಿ ಕಣಪ್ಪ, ಹೊಲ್ದಾಗ ಇದ್ರು ಅಂತಾರೆ ನಿನ್ನ ಜೊತೆಗೆ ಇರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಹಂಗತ್ತ ಬಿಡ, ಮತ್ತೆ ಚೆನ್ನಾಗಿ ಇಟ್ಕೊಂಡು ಹೋಗೋಣತ್ತ. ನನಗೂ ಅಲ್ಲಿ ಬೇಜಾರಾಗ್ಬಿಟ್ಟಿತ್ತು, ಇನ್ನೇನು ಮಾಡೋಕ್ಕಾಗುತ್ತತ್ತ. ಚೆನ್ನಾಗಿರ್ಬೇಕಣ್ಣ ಯಾರೇ ಆಗಲಿ ಪರಿಣಯ ಚೆನ್ನಾಗಿದ್ರೆ ನೋಡ್ಬೋದು. ಈಗ ಚೆನ್ನಾಗಿದ್ರೆ ಮೂರನೇವ್ರಿಗೆ ಆದ್ರೂ ಯಾರಿಗೂ ಸದ್ರ ಆಗಲ್ಲ. ಈಗ ನೀವಿಬ್ರು ಚೆನ್ನಾಗಿಲ್ಲ ಅಂತಂದ್ರೆ ಮೂರನೇವ್ರು ಸದ್ರ ತಗೊಂತಾರೆ. ಅದಕ್ಕಾಗಿಯ ಇವಾಗ ನಿನ್ನ ಮಗ ಸೊಸೆ ಆಗ್ಲೇಳು, ಅವರು ಚೆನ್ನಾಗಿರ್ತಾರೆ. ಅವರು ಒಂದು ಭಯ ಇರುತ್ತೆ, ನಮ್ಮ ಅತ್ತೆ ನಮ್ಮ ಮಾಮ ಇದ್ದಾರಪ್ಪ ಏನೋ ನಂಬ್ತಾರೆ. ನಮ್ಮ ಮಾಮನಂದ್ರೆ ನಮ್ಮ ಅತ್ತೆ ಮಾತಾಡುತ್ತೆ, ನಮ್ಮ ಅತ್ತೆನೇನಾದ ಅಂದರೆ ನಮ್ಮ ಮಾಮ ಮಾತಾಡುತ್ತೆ ಅಂತ ಹಿಂಗೆ ಭಯ ಇರುತ್ತೆ. ನಾ ಅದಕ್ಕೆ ಮತ್ತು ಮನೆಯಾಗಿ ಇವಾಗ ನಾವು ನಮ್ಮ ಅಯ್ಯಪ್ಪ ಸೆನಕ್ಕಿರೋದು. ಇವಾಗ ಅದಕ್ಕೇ ನನ್ನ ಮಗ ನನ್ನ ಸೊಸೆ ಅವರು ಎಲ್ಲರೂ ಸೆನಕ್ಕೆ ಇದ್ದಾರೆ. ಎಲ್ಲ ಚೆನ್ನಾಗಿ ಇಟ್ಕೊಂಡು ಎಲ್ಲರೂ ಇವಾಗ ಒಂಥರ ನಮ್ಮ ಮನೆಗೆ ಎಲ್ಲರೂ ಸೆನಕ ಇದೆ. ಈಗ ನಾವು ಫಸ್ಟು ದೊಡ್ಡವರಾಗಿರೋರು ನಾವು ಚೆನ್ನಾಗಿರ್ಬೇಕು ಮನೆಯಾಗೆ, ತಂದೆ ತಾಯಿ ಆಗಿರೋರು ನಾವು ನಮ್ಮ ಮಕ್ಳಿಗೆ ಬುದ್ಧಿ ಹೇಳೋ ಅಂತ ನಾವು ಚೆನ್ನಾಗಿರ್ಬೇಕು. ನಾವೇ ಹಿಂಗೆ ಮಾಡಿದರೆ ನಮ್ಮ ಮಕ್ಳಿಗೆ ಏನು ಹೇಳ್ತೀಯ, ನಾವು ಹಿಂಗೆ ಮಾಡಿದ್ರೆ ಅವ ನಮ್ಮ ಮಕ್ಕಳು ಇದಾಗ್ತಾರೆ. ನಾವು ಗಂಡ ಹೆಂಡತಿ ದೊಡ್ಡವರಾಗಿರೋರು ನಾವು ಚೆನ್ನಾಗಿರ್ಬೇಕು ಕಣಮ್ಮ, ಅದು ನಿಜಾನೇ. ಈಗ ನಾವಿಬ್ರು ನಾನು ಇವತ್ತು ನನ್ನ ಗಂಡಕ್ಕೆ ಬೆಲೆ ಗೌರವ ಕೊಟ್ಕೊಂಡು ನಾನು ಚೆನ್ನಾಗಿದ್ದಿದ್ರೆ ಇವತ್ತು ನನ್ನ ಮಗ ನನ್ನ ಮಗಳು ಇಬ್ಬರು ಚೆನ್ನಾಗಿರೋರು. ನಾನು ಯಾವಾಗ ನಮ್ಮ ಅಯ್ಯಪ್ಪಗೆ ದುಡ್ಕೊಂಬಂದ್ರು ಬೆಲೆ ಕೊಡ್ದಂಗೆ ಹಂಗೆ ಹಿಂಗೆ ಅವನು ಇವನು ಅಂತ ಮಾತಾಡ್ತಿದ್ನ, ಇವತ್ತು ನನ್ನ ಮಗಳು ನನ್ನ ಮಗ ಎಲ್ಲ ಅದೇ ಕಲ್ತರು. ಅದೇ ಇವಾಗ ಬಂದಿರೋದು ನೀನು ಹೇಳ್ದಂಗೆ. ನಾವು ದೊಡ್ಡವ್ರು ಹೆಂಗಿರ್ತೀವ ಮಕ್ಕಳನ್ನು ಹಂಗೆ ಇರ್ತಾರೆ ಅಂಬೋದು ಅದು 100ಕ್ಕೆ 100 ಸತ್ಯ. ನೋಡಿ ನಾನು ಅವಾಗ ನಮ್ಮ ಅಯ್ಯಪ್ಪ ದುಡ್ಕೊಂಬಂದ್ರು ದುಡ್ಡು ಕೊಡೋದು. ನಮ್ಮ ಅಯ್ಯಪ್ಪ ಅವಾಗ ನಮ್ಮ ಅಯ್ಯಪ್ಪ ದುಡಿಯೋದ್ರಿಂದನೇ ನಮ್ಮ ಮನೆಯಾಗ ಎಲ್ಲ ನಡೀತಾ ಇದ್ದಿದ್ದು. ನಮ್ಮ ಅಯ್ಯಪ್ಪ ದುಡಿಲಿಲ್ಲ ಅಂದ್ರೆ ನಮ್ಮ ಮನೆಗೆ ದುಡಿಯಾರೇ ಇರ್ತಿರ್ಲಿಲ್ಲ. ಅವ್ನು ನಮ್ಮಾಗ ದುಡ್ದಿರೋದು ಬರೀ ಹಂಗಿಲ್ಲ, ಬರೀ ಖರ್ಚು. ಅವಳು ದುಡಿದ್ರು ಹಂಗೆ ಎಲ್ಲ ಬರೀ ಖರ್ಚು, ಬರೀ ಅವಳಿ ಬಟ್ಕು ಅಂತ ಅಲ್ಲೇ ಮುಗ್ದೋಗೋದು. ಯಾತ್ರೆಗೆ ಆತ ಉಳಿತಾನೆ ಇರಲಿಲ್ಲ ನೋಡು. ಈಗ ನನಗೆಲ್ಲ ಅರ್ಥ ಆಗ್ತೈತೆ ಇವತ್ತು. ನೋಡಿ ನಾವೆಲ್ಲನ ನಾನು ನನ್ನ ಗಂಡ ಚೆನ್ನಾಗಿ ನಾನೀಗ ನಮ್ಮ ಮರ್ಯಾದೆ ಕೊಡಬೇಕು ನಿಮ್ಮಪ್ಪ ಅಂತ ನಾವು ಅವ್ರ ಎದುರಿಗೆಲ್ಲ ಮರ್ಯಾದೆ ಕೊಟ್ಟು ಮಾತಾಡಿದರೆ ಇವತ್ತು ನನ್ನ ಮಕ್ಕಳನ್ನ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಅವರು ಚೆನ್ನಾಗಿರೋರು. ನಾನು ಹಂಗೆ ಮಾಡಿದ ಕಲ್ವೆ ಇವತ್ತು ನಾವು ಅವಳು ನಮ್ಮ ಇವಳು ಹಂಗಾಗಿದ್ದು ನಮ್ಮ ಇವಳು ನಮ್ಮ ಜೀವಿತ. ನಾನು ಬಿಡು ಅವ್ರ ಮಕ್ಳ ಮುಂದೆ ಯಪ್ಪಗೆ ಮರ್ಯಾದೆ ಕೊಡ್ತಿರ್ಲಿಲ್ಲ. ಮಕ್ಳ ಮುಂದೆ ನಾವು ತಂದೆ ತಾಯಿನ ಬಿಟ್ಕೊಡ್ಬಾರ್ದು, ಅಲ್ಲ ಗಂಡ ಹೆಂಡ್ತಿನ ಬಿಟ್ಕೊಡ್ಬಾರ್ದು, ಹೆಂಡ್ತಿ ಗಂಡನ ಬಿಟ್ಕೊಡ್ಬಾರ್ದು. ತಂದೆ ತಾಯಿ ಬೆಲೆ ಏನಂತ ಅವ್ರಿಗೆ ಗೊತ್ತಾಗುತ್ತೆ ಅವಾಗ. ನಿಮ್ಮಪ್ಪಯ್ಯ ಅಂತ ನಾವು ಗೌರವ ಕೊಡಬೇಕು, ನಿಮ್ಮಪ್ಪ ಹೇಳ್ದಂಗೆ ಕೇಳಬೇಕು, ನಿಮ್ಮಪ್ಪ ಹಿಂಗೆ ಕೇಳಬೇಕು ಅಂತೇಳಿ ನಾವು ಹಿಂಗೆ ಮಾತಾಡಬೇಕು ಅಂತ ನನಗೀಗ ಅನ್ನಿಸ್ತಾ ಐತಿ. ಮತ್ತು ನಾವು ಈಗ ಒಬ್ರಿಗೊಬ್ರಿಗೆ ಬಿಟ್ಕೊಡ್ಬಾರ್ದು. ಈಗ ಅವ್ರು ಯಾತ ನಾವು ಮಾತಾಡ ನಿಮ್ಮಪ್ಪಯ್ಯ ಬೈತೈತೆ ನೋಡು ಸುಮ್ಮನಿರು ಅನ್ಬೇಕು. ನಾನು ಹಂಗೆ ಹೇಳೋದು. ಈಗಲೂ ನಮ್ಮ ಗುಂಡಪ್ಪಗೆ ಹೇಳಿದ್ರು ಪಾಪ ನಿಮ್ಮಪ್ಪ ಹಿಂಗೆ ಕೇಳಿ ಮಾಡಪ್ಪ, ನಿಮ್ಮಪ್ಪ ಹಿಂಗೆ ಕೇಳು, ಯಾತೆ ಆಗಲಿ ನಿಮ್ಮಪ್ಪ ಹಿಂಗೆ ಕೇಳಿ ಮಾಡು ಅಂತೀನಿ ನಾನು. ಯಾತೆ ಆಗಲಿ ಇವಾಗ ನಾನು ಹಂಗೆ ಹೇಳೋದು. ನನ್ನೇನನ್ನು ಕೇಳೋಣಂದ್ರೆ ನಿಮ್ಮಪ್ಪ ಹಿಂಗೆ ಕೇಳಿ ಮಾಡಪ್ಪ ಯಾತ ನೀನು ಅಂತೀನಿ. ಹಿಂಗೆ ನಾವು ಬೆಲೆ ಕೊಟ್ಟಿದ್ರೆ ಇವತ್ತು ಅವರು ಎಲ್ಲ ಬೆಲೆ ಕೊಡೋದು ಕಲ್ತ್ಕೊಂತಾರೆ. ಅವ್ರಿಗೂ ಜವಾಬ್ದಾರಿ ಎಂಬುದು ಬರುತ್ತೆ. ಹಿಂಗಾಗುತ್ತೆ. ಎಲ್ಲ ನಮ್ಮಿಂದಲೇ ಇರೋದು. ಮಕ್ಕಳು ಬುದ್ಧಿ ಕಲಿಯೋದೇನೆ ನಮ್ಮನ್ನು ನೋಡೇ ಬುದ್ಧಿ ಕಲಿಯೋದು. ನೋಡಿ ನೀನು ಬೆಲೆ ಕೊಡ್ದಂಗೆ ಹಿಂಗೆ ಅಂತೇಳಿ ನಿನ್ನ ಗಂಡನ ಯಾವಾಗ ನೀನು ಹಂಗೆ ಮಾತಾಡೋದು ಕಲ್ತ್ಕೊಂಡು ಅದಕ್ಕೆ ಅವರು ಎಲ್ಲ ಹಂಗೆ ಕಲ್ತರು. ನೀನು ನಿಮ್ಮ ಅಯ್ಯಪ್ಪನ ಬಿಟ್ಕೊಡ್ಬಾರ್ದಾಗಿತ್ತು. ನಿಮ್ಮ ಅಪ್ಪಯ್ಯ ದುಡಿತೈತೆ, ನಿಮ್ಮ ಅಪ್ಪ ತಂದಾಕುತ್ತೆ, ನಮ್ಮನ್ನೆಲ್ಲ ಜವಾಬ್ದಾರಿಯಿಂದ ನೋಡ್ಕೊಂಬತ್ತೆ, ನಿಮ್ಮ ಅಪ್ಪ ಹೇಳ್ದಂಗೆ ಕೇಳ್ಬೇಕಣ್ಣ ನೀನು ಅಂತ ನೀವು ಬುದ್ಧಿ ಕಲಿಸಿದ್ರೆ ಇವತ್ತು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ದಾರಿಗೆ ಬರೋಣ ಜೀವನ. ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ಇವಾಗ ಒಳ್ಳೆ ಬುದ್ಧಿ ಕಲ್ತ್ಕೊಂಡವನೇ ಅಲ್ಲ ಹೇಳಿದ್ದು, ಇಷ್ಟೆಲ್ಲ ರಂಪರಾಮಾಯಣನೇ ಆಗ್ತಿರ್ಲಿಲ್ಲ. ಅದೆಲ್ಲ ಕೆಟ್ಟೋದ್ಮೇಲೆ ಅಂತ ಬುದ್ಧಿ ಬರೋದು ಅಂತ ಹೇಳ್ತಾರಲ್ಲ ಸೊಡಮ್ಮ, ಹಂಗೆ ಬಿಡಾಯ್ತ.
ಇವಾಗ ನಾ ಕಲ್ತ್ಕೊಂಡು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಇವಾಗ ಇನ್ಮೇಲೆ ಸೆನಕ್ಕಿರೋ ಅಂತ ಹೇಳ್ತಾ ಇದ್ದೀನಿ ನೋಡಿ. ಅದಕ್ಕೆ ಒಂದು ಕೋಳಿ ಕಟ್ ಮಾಡಿಸಿ ಬರ್ತೀನಿ, ಮಾಡೋಣ ಅಂತ ನಾನಿವತ್ತು. ಇಲ್ಲೇ ಬಾ ಉಂಡೋಗಿ ಬಂತಿ. ಮಾಡ್ಕೊಂಡು ಉಂಡ್ರಪ್ಪ. ಏನು ನನಗೇನೇನು ಬೇಡ, ನಾವು ಮಾಡಿದ್ವಿ. ಮಾಡ್ಕೊಂಡು ಉಂಡ್ರಿ. ಒಟ್ಟಿನಲ್ಲಿ ಗಂಡ ಹೆಂಡ್ತಿ ಚೆನ್ನಾಗಿದ್ರಲ್ಲ ಅಷ್ಟೇ ನಮಗೆ ಸಂತೋಷ. ಚೆನ್ನಾಗಿದ್ರೆ ನೋಡ್ಬೋದತ್ತ. ಹೆಂಗ ಚೆನ್ನಾಗಿರ್ರಿ, ಮಾಡ್ಕೊಂಡು ಊಟ ಮಾಡ್ರಿ, ಸಂತೋಷವಾಗಿ ಇಬ್ರಳನು ಚೆನ್ನಾಗಿರ್ರಿ. ಈಗ ನಮ್ಮ ಮಾರಿಗೆಲ್ಲ ಅರ್ಥ ಆಗ್ತೈತೆ ನೋಡ್ರಿ. ಹೇಳಿದ್ರೆ ಅರ್ಥ ಆಗ್ತಿರ್ಲಿಲ್ಲ ನೋಡ್ರಿ. ಯಾರೇ ಆಗಲಿ ಮಕ್ಕಳು ಮುಂದೆ ಗಂಡ ಹೆಂಡ್ತಿ ಬಿಟ್ಕೊಡ್ಬಾರ್ದು, ಹೆಂಡ್ತಿ ಗಂಡನ ಬಿಟ್ಕೊಡ್ಬಾರ್ದು. ನಾವು ಅವಾಗ ತಂದೆ ತಾಯಿ ಆದವರು ಮಕ್ಕಳ ಮುಂದೆ ಹೆಂಗಿರ್ತೀವಿ ಅನ್ನೋದು ಮಕ್ಳಿಗೂ ಅದೇ ಬುದ್ಧಿ ಕಲಿತಾರೆ. ಇವತ್ತು ಇವಳು ನಮ್ಮಳು ನನಗೇನೋ ಬೆಲೆ ಗೌರವ ಕೊಟ್ಟಿದ್ರೆ ನನ್ನ ಮಕ್ಕಳು ನನಗೆ ಇವತ್ತು ಬೆಲೆ ಗೌರವ ಕೊಡೋರು ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ಅಲ್ವಾ. ಅದಕ್ಕೆ ಯಾರೇ ಆಗಲಿ ತಂದೆ ತಾಯಿಗೆ ಫಸ್ಟ್ ಬೆಲೆ ಗೌರವ ಕೊಡೋದನ್ನ ಕಲಿಸ್ಬೇಕು ಮಕ್ಕಳಿಗೆ. ತಂದೆ ತಾಯಿಗೆ ಬೆಲೆ ಗೌರವ ಕೊಟ್ಟರೆ ಮುಂದೊಂದು ದಿನ ಅವರು ಇವಾಗ ಸಣ್ಣ ಹುಡುಗರಿಂದಲೇ ಕಲಿಸಿದ್ರೇ ದೊಡ್ಡವರಾದಮೇಲೆ ಅವ್ರು ನಮಗೆ ನೋಡ್ಕೊಳ್ಳೋದಾಗಿರ್ಬೋದು, ಒಂದು ತೂಟಕ್ಕಿಡೋದಾಗಿರ್ಬೋದು, ಕೆಲಸ ಮಾಡೋದಾಗಿರ್ಬೋದು, ಅವ್ರು ಕಲಿಯೋಂಥ ಏನೇ ಚಟಗಳು ಅದೆಲ್ಲ ಅವ್ರಿಗೆ ಬರೋದಿಲ್ಲ. ಸರಿನಾ. ನಾವು ಕಲಿಸೋದ್ರ ಮೇಲೆ ಹೋಗುತ್ತೆ. ಮಕ್ಳಿಗೆ ನಾವು ಬುದ್ಧಿ ಕಲಿಸ್ಬೇಕು. ಯಾವ ಥರ ಕಲಿಸ್ಬೇಕು ಆ ಥರ ಕಲಿಸ್ಬೇಕು. ಯಾವ ಮಕ್ಕಳೇ ಆಗಲಿ ಯಾರೇ ಆಗಲಿ, ಹೆಣ್ಣು ಮಕ್ಕಳು ಗಂಡು ಮಕ್ಕಳು, ಒಬ್ಬನೇ ಮಗ ಒಬ್ಬಳೆ ಮಗಳು ಅಂತೇಳಿ ನಾವು ಅದು ಕಲಿಸೋ ರೀತಿಯಲ್ಲಿ ಐತಿ ಯಾವುದೇ ಆಗಲಿ. ಇವತ್ತು ನನ್ನ ಹೆಂಡ್ತಿಗೆ ಇವತ್ತು ಅರ್ಥ ಆಗೈತಿ. ಇಷ್ಟೊಂದು ಹಿಂಗೆ ಅವಳು ಅರ್ಥ ಮಾಡ್ಕೊಂಡಿದ್ರೆ ಹಿಂಗೆಲ್ಲ ಆಗ್ತಾನೆ ಇರಲಿಲ್ಲಲ್ವ. ನೋಡ್ತಾ ಇರಿ, ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.